ನಾನೇನಕ್ಕೆ ಇವನು ಗ್ಲಾಸಲ್ಲಿ ಹೊಡ್ಯಕ್ಕೆ ಹೋಗಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಫುಲ್ ನೋಡಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಬೆಳಗ್ಗೆನೇ ಬೇಗ ಇದ್ದು ಅಂಗಡಿ ಕಡೆ ಹೊರಟೆ. ಅಂಗಡಿಗೆ ಹೋಗಿ ರೀಚ್ ಆದರೆ ಅಣ್ಣ ರವಿ ಬಂದು ಗ್ಲಾಸ್ ಹಿಡ್ಕೊಂಡು ನಿಂತಿದ್ದ. ಬಂದು ಅವ್ನು ಕೆಲಸ ಮಾಡಬೇಕು ಅಂತ ಬಂದ. ಮೊದಲೇನೇ ಹೊಡೆದೋಗಿತ್ತು ನೋಡಿ, ಆ ಗ್ಲಾಸ್ ರೆಡಿ ಮಾಡ್ತಾ ಇದ್ದ. ಜಾಸ್ತಿ ಮಾತಾಡ್ತಾ ಇದ್ದ ಅಂದ್ಬಿಟ್ಟು ನೀನೇ ಡೋರ್ ತೆಗಿ ಅಂತ ಬಿಟ್ರೆ ಅಣ್ಣನ ಕೈಲಿ ಒಂದೇ ಕೈಲಿ ತೆಗಿಯೋಕ್ಕಾಗಲಿಲ್ಲ. ಅದಕ್ಕೆ ಅವ್ನ ಫ್ರೆಂಡ್ನು ಕರ್ಕೊಂಡು ಅವ್ನ ಕೈಲೂ ಆಗಲಿಲ್ಲ, ಇರಪ್ಪ ಅಂದ್ಬಿಟ್ಟು ನಾವೇ ತೆಗೆದುಕೊಟ್ಟು. ಇವ್ರ ಕಂತ್ರಿ ಕೆಲಸಗಳು ನೋಡಿ ಗೈಸ್, ಒಂದು ದಿನವೂ ಕರೆಕ್ಟಾಗಿ ಗ್ಲಾಸ್ನ ಕಟ್ ಮಾಡ್ಕೊಂಡು ಬರಲೇ ಇಲ್ಲ. ಗ್ಲಾಸ್ ಗ್ಯಾಪ್ ಇತ್ತು ಅಂದ್ಬಿಟ್ಟು ಅದು ಇವತ್ತು ಕೆಲಸ ನಿಲ್ಲಿಸಿದ್ರು. ಇರೋ ಗ್ಲಾಸ್ಗಳಿಗೆ ಗಮ್ಮಿಂಗ್ ಹಾಕ್ಸ್ತಾ ಇದ್ದು. ಇವ್ರು ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅಂತ ಅದೇ ಗ್ಲಾಸಲ್ಲಿ ಹೊಡೆಯೋಕೆ ಹೋಗಿದ್ದೆ, ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ. ಇವ್ರು ಲಾಸ್ಟ್ ಟೈಮ್ ಕೆಲಸ ಮಾಡಿದ್ದೆ ಸ್ವಲ್ಪ ಮುಂದೆ ಹಿಂದೆ ಮಾಡಿಬಿಟ್ಟಿದ್ರು ಗ್ಲಾಸ್ ಕುಣಿಸೋದನ್ನ. ಅದಕ್ಕೆ ಮುಂದೆ ಸ್ವಲ್ಪ ಗಮ್ಮಿಂಗ್ ಕೊಡ್ತಾಯಿದ್ದು ಈಚೆ ಬಂದಿರೋದಕ್ಕೆ. ರವಿ ಜೊತೆ ಬಂದಿದ್ದು ರಾಜುಗೆ ರವಿ ವಿಡಿಯೋ ಹಾಕ್ಕೊಟ್ರೆ ಅವ್ನ ರಿಯಾಕ್ಷನ್ ಹೀಗಿತ್ತು ನೋಡಿ. ಹಾಗೆ ಟೈಮ್ ಆಗಿತ್ತು, ಊಟ ಮಾಡ್ಕೊಂಬಂದೆ. ಇವತ್ತು ಭಾನುವಾರ ವ್ಯಾಪಾರದ ಟೈಮು, ಸಂಜೆ ಮೇಲೆ ಯಾವುದೂ ವೀಡಿಯೋ ಮಾಡಿರಲಿಲ್ಲ. ಖಾಲಿ ಆದಾಗ ನಾನೇ ಒಂದು ಸ್ವಲ್ಪ ವೀಡಿಯೋ ಮಾಡೋದ ಅಂತ ವೀಡಿಯೋ ಇಕ್ಕಿದ್ದೆ. ಆಮೇಲೆ ಲಾಸ್ಟಲ್ಲಿ ಒಬ್ಬರು ಬಂದರು. ಅವ್ರನ್ನ ನೀವು ವೀಡಿಯೋ ಮಾಡ್ಬೋದಣ್ಣ ಅಂತ ಕೇಳಿದ್ರೆ ಅವ್ರು ಈ ಥರ ಹೇಳಿದ್ರು ನೋಡಿ. ಆಮೇಲೆ ಮನೆಗೆ ಬಂದೆ, ಬಿಗ್ ಬಾಸ್ ನೋಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡೆ ಗಾಯ್ಸ್, ಇಷ್ಟೇ.